ಹೌದು, ಚಿಕ್ಕಬಳ್ಳಾಪುರ ಪಿಬಿ ರಸ್ತೆಯ ಮೂಲಕ ಗೌರಿಬಿದನೂರಿನಿಂದ ಚಿಂತಾಮಣಿಯವರೆಗೂ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇದೀಗ ರಸ್ತೆ ಅಗಲೀಕರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದೆ. ಸದ್ಯ ನಗರದಲ್ಲಿ ಅಗಲೀಕರಣ ಕೆಲಸ ನಡೆಯುತ್ತಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ರಾಜಕೀಯ ಹೆದ್ದಾರಿ ಅಧಿಕಾರಿಗಳು ಅಗಲೀಕರಣಕ್ಕೆ ಸರ್ವೆ ಮಾಡಿ ಗುರುತುಗಳನ್ನು ಮಾಡಿ ಈಗಾಗಲೇ ಜೆಸಿಬಿಗಳ ಮೂಲಕ ಕಟ್ಟಡಗಳ ತೆರವು ಕಾರ್ಯ ಮಾಡುತ್ತಿದ್ದಾರೆ. ಸರ್ಕಾರಿ ಕಟ್ಟಡಗಳು ಮತ್ತು ಖಾಸಗಿ ಕಟ್ಟಡಗಳನ್ನು ತೆರವು ಕಾರ್ಯ ನಡೆಯುತ್ತಿದ್ದು, ಇನ್ನು ಖಾಸಗಿ ಕಟ್ಟಡಗಳ ಮಾಲೀಕರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕಾಲಾವಕಾಶ ನೀಡಿತ್ತು. ಅದರಂತೆ ಕೆಲ ಮಾಲೀಕರು ಅಂಗಡಿಗಳನ್ನು ಮಾರ್ಕ್ ಮಾಡಿದ್ದ ಜಾಗಕ್ಕೆ ತೆರವು ಮಾಡಿಕೊಂಡಿದ್ದಾರೆ. ಉಳಿದ ಜಾಗಗಳನ್ನು ಜೆಸಿಬಿ ಮೂಲಕ ತೆರವು ಕಾರ್ಯ ಮಾಡುತ್ತಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟು ಕಾಮಗಾರಿಗಳ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಶಿಡ್ಲಘಟ್ಟ ವೃತ್ತದಲ್ಲಿ 4 ಪಥ ಒಂದೇ ಕಡೆ ವಿಲೀನವಾಗಿರುವುದರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಭೂಸ್ವಾಧೀನ ಮಾಡಲಾಗುವುದರಿಂದ ಅಂಗಡಿ ಮಾಲೀಕರಿಗೆ ಟೆನ್ಷನ್ ಶುರುವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು 1 ವರ್ಷದ ಹಿಂದೆ ಒಂದು ಮಾರ್ಕ್ ಮಾಡಿ ಈಗ ಮತ್ತೊಂದು ಮಾರ್ಕ್ ಮಾಡಿದ್ದು, ಕಳೆದಕ್ಕಿಂತ ಈಗ ಹೆಚ್ಚಿನ ಜಾಗ ರಸ್ತೆಗೆ ಹೋಗುತ್ತಿದೆ ಎಂದು ಅಂಗಡಿ ಮಾಲೀಕರು ಆಕ್ರೋಶಗೊಂಡಿದ್ದು, ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. MG ರೋಡು ವೈಡನಿಂಗ್ ಆಗ್ತಿದೆ. ಮತ್ತು ನನ್ನ ಜನಕ್ಕೆಲ್ಲ ರಿಕ್ವೆಸ್ಟ್ ಮಾಡೋದು, ಯೆಲ್ಲೋ ಲೈನ್ ಒಂದು ರೆಡ್ ಮಾರ್ಕ್ ಒಂದು ಹಾಕಿದ್ದಾರೆ. ದಯವಿಟ್ಟು ಎಲ್ಲೋವರೆಗೂ ಕಂಪಲ್ಸರಿ ಹೊಡಿಬೇಕು ಸರ್. ರೆಡ್ ಮಾರ್ಕ್ವರೆಗೂ ಹೊಡಿಬೇಕಾ ಬಿಡಬೇಕಾ ಅದು ತಮಗೆ ಬಿಟ್ಟಿತ್ತು. ಬಟ್ ಎಲ್ಲೋವರೆಗೂ ಕಂಪಲ್ಸರಿ ಹೊಡೀರಿ. ಅದು ರೆಡ್ ಬಿಟ್ಟರೆ ಈಗ ಎಲ್ಲೋವರೆಗೂ ರೋಡ್ ಬರೋದ್ರಿಂದ ತಾವು ರೆಡ್ವರೆಗೂ ಹೊಡೆದ್ರೆ ನಿಮಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ, ಇಲ್ಲಾಂದರೆ ಭಾಳ ಕಂಜೆಸ್ಟ್ ಆಗುತ್ತೆ. ಸೊ ಎಲ್ಲೋವರೆಗೂ ಕಂಪಲ್ಸರಿ. ದಯವಿಟ್ಟು ಎಲ್ಲ ಜನ ಸಹಕರಿಸ್ತಿದ್ದಾರೆ, ಎಲ್ರಿಗೂ ಒಳ್ಳೆಯದು. ಸರ್, ಶಿಡ್ಲಘಟ್ಟ ಸರ್ಕಲ್ ಎಕ್ಸ್ಟೆಂಡ್ ಆಗ್ತಿದೆ, ಸೊ ಅಲ್ಲಿಂದ ಕೆಲವು ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಿದೆ. ಇಲ್ಲ, ಭಾಳ ಇದು ವೈಡನಿಂಗ್ ಫ್ರೀ ಲೆಫ್ಟ್ ಬರೋದ್ರಿಂದ ತುಂಬ ವೈಡ್ ಮಾಡ್ತಿದ್ದೀವಿ. ಅದಕ್ಕೆ ಸ್ವಲ್ಪ ಇಲ್ಲಿ ಈ ಕಡೆ ಎಲ್ಲ 41 ಅಡಿ ಹೋಗ್ತಿದೆ, ಈ ಸರ್ಕಲಲ್ಲಿ 53 ಅಡಿ ಹೋಗ್ತಿದೆ. ಫ್ಯೂಚರ್ ಪ್ಲಾನ್ ಇಟ್ಕೊಂಡು ಸೊ ಎಲ್ಲರೂ ಸಹಕರಿಸ್ತಾರೆ ಅಂತ ಭಾವಿಸ್ತೀನಿ. ಸುಮಾರು ಬಿಲ್ಡಿಂಗ್ ಬೇಜಾರಾಗ್ತಿದೆ, ಎಲ್ಲ ತುಂಬ ಬಿಲ್ಡಿಂಗ್ ಹೋಗುತ್ತೆ ಜಾಸ್ತಿ. ಇಲ್ಲ, ಅದು ನನಗೂ ಬೇಜಾರಿದೆ ರೀ. ನಾವು 30 ವರ್ಷದಿಂದ ನೋಡ್ಕೊಂಡು ಬಂದಿರೋರು ಈ ಅಂಗಡಿಗಳನ್ನ, ಇಲ್ಲಿರೋ ಸೈಕಲ್ ಶಾಪ್ಗಳನ್ನ, ಇಲ್ಲಿರೋ ಸೈಕಲ್ ಶಾಪ್ಗಳಲ್ಲಿ ₹1 ಬಾಡಿಗೆ ತೊಗೊಂಡು ಸಿಟಿಯೆಲ್ಲ ಸುತ್ತಿದವರು. ನಮಗೆಲ್ಲ ನೆನಪುಗಳಿದೆ. ನಮ್ಮ ವೆಂಕಟೇಶ್ವರ ಬೇಕ್ರಿ, ನಮ್ಮ ಚಿಕ್ಕಬಳ್ಳಾಪುರ ಟ್ರೇಡ್ ಮಾರ್ಕ್ ಅದು ವೆಂಕಟೇಶ್ವರ ಬೇಕ್ರಿ. ಮತ್ತು ಅದೆಲ್ಲ ಹೋಗ್ತಿದ್ರೆ ಭಾವನಾತ್ಮಕವಾಗಿ ಬೇಜಾರಾಗುತ್ತೆ. ಬಟ್ ಆದರೂ ಅಭಿವೃದ್ಧಿ ದೃಷ್ಟಿಯಿಂದ ಆಗಿದೆ. ನಾನು ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, 20 ವರ್ಷದಿಂದ ಈ ರೋಡ್ನ ಮುಟ್ಟಕ್ಕೆ ಭಯ ಬೀಳ್ತಿದ್ರು. ನಾನು ಬಂದಮೇಲೆ ನೋಡಿ ಈ ವೈಡನಿಂಗ್ಗೆ ಮುನ್ನುಡಿ ಬರೆದಿದ್ದೀವಿ. ಸೊ ಇದು ಅಭಿವೃದ್ಧಿ ಪರ್ವ ಅಂದರೆ ಕೊಡ್ತಾ ಇದ್ದೀವಿ ಸರ್. ಅಲ್ಲೆಲ್ಲ ಸ್ವಲ್ಪ ಅಕ್ವೈರ್ ಮಾಡಿ, ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ನಮ್ಮ AW ಅವ್ರ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಿದೆ. ಒಂದು 2-3 ದಿನದಲ್ಲಿ ಆರ್ಡರ್ ತಂದು ವೈಡನಿಂಗ್ ಮಾಡಬೇಕು. ಥ್ಯಾಂಕ್ ಯು ಸರ್. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.